ನೋಡಿ ಬಂದಿರ್ತೀರಾ. ಹೇಗಂತಂದರೆ ಏನಪ್ಪ ರೇವತಿ ಅಕ್ಕ ಬಟ್ಟೆ ಸೇಲ್ ಮಾಡ್ತಾಯಿದ್ರು, ಈ ಥರ ಹಾಕ್ಬಿಟ್ಟಿದ್ದಾರೆ ಟೈಟಲು ಏನಪ್ಪ ಅಂತ ಬಂದಿರ್ತೀರ. ಇನ್ನು ಕೆಲವರು ಅಯ್ಯೋ ಪಾಪ ಏನೋ ಕಷ್ಟದಲ್ಲಿ ಶುರು ಮಾಡಿದ್ರು, ಈ ರೀತಿ ಟೈಟಲ್ ಹಾಕ್ಬಿಟ್ಟಿದ್ದಾರೆ ರೇವತಿ ಅಕ್ಕ ಅಂತ ಬಂದಿರ್ತೀರ. ಕೆಲವರು ಅವಳಿಗೆ ಹಾಗೆ ಆಗಬೇಕು, ಮಾಡೋ ಕೆಲಸ ಮಾಡೋದು ಬಿಟ್ಟು ಬೇಡಬಾರ್ದಿದ್ದೆಲ್ಲ ಮಾಡ್ತಾಳೆ ಅಂತೇಳಿ ಅಂದ್ಕೊಂಡಿರ್ತಾರೆ. ಫ್ರೆಂಡ್ಸ್, ದುಡಿಯೋಕ್ಕೆ ನಾವು ಪ್ರಯತ್ನಗಳು ಮಾಡ್ತಾನೆ ಇರಬೇಕು. ಯಾಕಂದರೆ ಯಾವುದ್ರಲ್ಲಾದರೂ ಒಂದ್ರಲ್ಲಿ ನಾವು ಸಕ್ಸಸ್ ಸಿಗುತ್ತೆ. ಆದರೆ ನಾನು ಹೇಗೆ ಅಂದ್ಕೊಂಡಿದ್ದೆ ಅಂದರೆ ಈ 3 ಕೆಲಸ ಮಾತ್ರ ಎಷ್ಟು ಕಷ್ಟ ಬಂದರು ದೇವರು ಒಂದು ಆರೋಗ್ಯವನ್ನು ಕೊಟ್ಟ ಅಂದರೆ ನಡೆಸ್ಕೊಂಡು ಹೋಗಬೇಕು, ಸಾಧಾರಣ ಮಟ್ಟಿಗೆ ಬಿಡಬಾರ್ದು ಅನ್ನೋದು ನನ್ನ ಒಂದು ಆಸೆ. ಅದು ಏನು 3 ಉದ್ದೇಶ ಅಂತ ಹೇಳ್ತೀನಿ. ನಂದೊಂದು 3 ಉದ್ದೇಶ ಇದೆ. ಅದನ್ನು ಮಾತ್ರ ನಾನು ಎಷ್ಟು ಕಷ್ಟ ಬಂದರೂ ನಡೆಸ್ಕೊಂಡು ಹೋಗಬೇಕು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿರಾ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಕೊನೆಯಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ಟಾಪಿಕ್ ಸ್ಟಾರ್ಟ್ ಮಾಡಿ. ಹಾಗೆಯೇ ನೋಡ್ತಿರ್ಬೋದು ನಮ್ಮ ಬಟ್ಟೆ ರ್ಯಾಕ್ ಕಾಣಿಸ್ತಾ ಇದೆ ನಿಮಗೆ. ಫ್ರೆಂಡ್ಸ್, ಈ ರ್ಯಾಕಲ್ಲಿ ಫುಲ್ ಡ್ರೆಸ್ ಇಟ್ಟಿದ್ದೀನಿ, ಇನ್ನು ಮೇಲೆ ನೈಟಿಗಳು ಇಟ್ಟಿದ್ದೀನಿ. ನನಗೆ ಬಟ್ಟೆ ಸೇಲ್ ಮಾಡಬೇಕು ಅನ್ನೋದು ಮಾತ್ರ ತುಂಬ ವರ್ಷದಿಂದ ಒಂದು ಆಸೆ, ಹುಚ್ಚು ಅಂತಲೇ ಹೇಳ್ಬೋದು. ಸೇಲ್ ಮಾಡಿ ಒಂದ್ಸತಿ ನಿಲ್ಲಿಸಿದ್ದೆ. ನಾನು ಹಾಗೇ ಸೇಲ್ ಮಾಡ್ಕೊತ ಬಂದಿದ್ದಿದ್ರೆ ಇವತ್ತು ಯಾವುದೋ ದೊಡ್ಡದಾಗಿ ಬೆಳೀತಿದ್ನೇನೋ. ಆದರೆ ನಾನು ಅರ್ಧಕ್ಕೆ ಬಿಟ್ಬಿಟ್ಟೆ. ಅಂದರೆ ಕರೋನಾ ಬಂತಲ್ವ, ಆವಾಗ ಸ್ವಲ್ಪ ಶಾಪಿಂಗ್ ಅಂದರೆ ತುಂಬ ಜನ ಕಡಿಮೆ ಶಾಪಿಂಗ್ ಅಲ್ಲಿಗೆ, ಮತ್ತು ನನಗೆ ಇಂಟ್ರೆಸ್ಟು ಹೋಗ್ಬಿಡ್ತು ನಂಗೆ ಮನೆ ಚೇಂಜ್ ಮಾಡಿ ಬರೋದಕ್ಕೂ. ಮೊದಲು ಇದ್ದಿದ್ದ ಮನೇಲಿ ಅಂದರೆ ಚೆನ್ನಾಗಿತ್ತು, ಜಾಗ ಎಲ್ಲ ಇಟ್ಕೊಳ್ಳೋದಕ್ಕೆ, ಬಟ್ಟೆ ತೋರಿಸೋದಕ್ಕೆಲ್ಲ ಜಾಗ ಅನುಕೂಲವಾಗಿತ್ತು. ಅದರಿಂದ ನಾನು ಶಾಪಿಂಗ್ ಅಂದರೆ ಬಟ್ಟೆಗಳನ್ನು ತಂದು ಸೇಲ್ ಮಾಡ್ತಾಯಿದ್ದೆ. ಆದರೆ ಮತ್ತೆ ನನಗೆ ಬಟ್ಟೆ ಸೇಲ್ ಮಾಡೋಣ ಅಂತ ತುಂಬ ಆಸೆ ಬಂತು. ಹಾಗಾಗಿ ಬಟ್ಟೆ ಸೇಲ್ ಶುರು ಮಾಡಿದ್ದೀನಿ. ನಂದು 3 ಉದ್ದೇಶಗಳಿದೆ. ಈ ಕೆಲಸಗಳು ಮಾತ್ರ ನಾನು ಎಷ್ಟೇ ಕಷ್ಟ ಬಂದರೂ ನಿಲ್ಲಿಸಬಾರ್ದು, ಮಾಡ್ಕೊಂಡು ಹೋಗಬೇಕು, ಮುಂದುವರಿಸ್ಬೇಕು ಅಂತೇಳಿ. ಅದು ಯಾವುದು ಅಂತ ಹೇಳ್ತೀನಿ. ನೀವು ಅಷ್ಟೇ ಏನಾದರೂ ಒಂದು ಚಾಲೆಂಜ್ ತೊಗೊಂಡ್ರೆ ಅಂದರೆ ಅದರ ಸಕ್ಸಸ್ ಆಗೋವರೆಗೂ ಕೈ ಬಿಡಬೇಡಿ. ದೇವರು ನಮಗೊಂದು ಆರೋಗ್ಯವನ್ನು ಚೆನ್ನಾಗಿ ಕೊಟ್ಟ ಅಂದರೆ ನಾವು ಎಷ್ಟೇ ಕಷ್ಟದ ಕೆಲಸ ಆದ್ರೂ ಮಾಡಿಕೊಂಡು ಹೋಗಬೇಕಾಗತ್ತೆ. ಫಸ್ಟ್ನೇದಾಗಿ ಫ್ರೆಂಡ್ಸ್, ನಾನು ಬಟ್ಟೆಗಳು ತೋರಿಸ್ತಾ ಹೇಳ್ತೀನಿ. ನೋಡ್ತಾ ಇರ್ಬೋದು, ಡ್ರೆಸ್ಸು ಒಂದಕ್ಕಿಂತ ಒಂದು ತುಂಬ ಸಖತ್ತಾಗಿದೆ. ಇದು ಹೇಗಿದೆ ಅಂತಂದರೆ ಕ್ಲಾತ್ ಮಾತ್ರ ಸಖತ್ತಾಗಿ ತುಂಬ ಚೆನ್ನಾಗಿದೆ ಕ್ಲಾತ್ ಮಟ್ಟಿಗೆ. ಈಗ ನಾವು ಮನೇಲಿ ಸೇಲ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ಮನೇಲಿ ಸೇಲ್ ಮಾಡ್ತೀವಿ ಅಂತ ಅಂದರೆ ಜನಗಳಿಗೆ ಹೇಗಿರುತ್ತೆ ಅಂದರೆ, ನಾವು ಮನೆಯಲ್ಲಿ ಸೇಲ್ ಮಾಡೋ ಬಟ್ಟೆ, ನಾವು ಈಗ ಡ್ರೆಸ್ಸು ಈ ಥರ ಡ್ರೆಸ್ಸು ಅಂದಾಗ ಈಗ ರೇಟ್ ಎಷ್ಟು ಅಂತ ಕೇಳ್ತಾರೆ. ಇದಕ್ಕೆ 500 ರೂಪಾಯಿಗಿಂತ 1 ರೂಪಾಯಿ ಜಾಸ್ತಿ ಹೇಳೋಂಗಿಲ್ಲ. ನಾವು ಮನೇಲಿ ಸೇಲ್ ಮಾಡೋರು ತಗೊಳ್ಳೋದೇ ಇಲ್ಲ. ಅಂಗಡಿಯಲ್ಲಿ ಇದಕ್ಕೆ 1,500 ಹೇಳಿ ನೋಡಿ, 1,500 ಹೇಳಿ ಕೊಟ್ಬಿಟ್ಟು ತಗೊಳ್ತಾರೆ. ಇನ್ನೊಂದು ಕಲರ್ ತೋರಿಸ್ಕೊಂಡು ನೋಡಿ, ಇದಕ್ಕೆ 1,500 ಹೇಳಿ, ಇದಕ್ಕೆಲ್ಲ 1,500ನೇ ಫ್ರೆಂಡ್ಸ್ ಅಂಗಡಿಯಲ್ಲಿ ಹೇಳೋದು. ಯೋಚನೆ ಮಾಡಿದೆ, ನಾವು ಹಿಂದೆ ಮುಂದೆ ಯೋಚನೆ ಮಾಡಿದೆ ಕೊಡ್ತೀವಿ. ಜಸ್ಟ್ ನಾವಿದು 950, 975ಕ್ಕೆ ಸೇಲಿಗಿಟ್ರೆ ಯೋಚನೆ ಮಾಡ್ತಾರೆ. ನಾವು ಮತ್ತೆ ಸೆಟ್ ಡ್ರೆಸ್ಸು ಸಿಗತ್ತೆ, ಅದನ್ನು ನಾವು ತರ್ಬೋದು. ಇಲ್ಲಿ ನಾವು 350-400 ರೂಪಾಯಿಗೆ ಮಾರ್ಬೋದು. ಆದರೆ ಕ್ವಾಲಿಟಿ ಒಂದು ಸತಿ ಹೋಗಿ ಅವರು ವಾಶ್ ಮಾಡಿದ ತಕ್ಷಣ, 1-2 ಸತಿ ಹಾಕಿದ ತಕ್ಷಣ ಆ ಬಟ್ಟೆ ಹಾಳಾಗೋದು. ಬಟ್ಟೆ ನಂಗೆ ತರೋದಕ್ಕೆ ಇಷ್ಟ ಇಲ್ಲ. ನಾನು ಮನೇಲಿ ಸೇಲ್ ಮಾಡ್ಬೋದು, ಅಂದರೆ ಡೆಕೋರೇಷನ್ ಏನೋ ಹಾಕ್ತಾ ಇರ್ಬೋದು. ಆದರೆ ಒಂದು ಬಟ್ಟೆನೂ ಕ್ವಾಲಿಟಿ ಲೆಸ್ ಬಟ್ಟೆ ಇಲ್ಲ. ನಾನು ಹೇಗಂದರೆ ಬಟ್ಟೆಗಳು ನೀವು ನೋಡ್ಬೋದು, ಇದೇ ಒಂದು ಕಾಸ್ಟ್ ಶರ್ಟು ಒಬ್ಬರು ತೊಗೊಂಬಂದಿದ್ರು, 950 ರೂಪಾಯಿ ಹೇಳ್ತಿದ್ರು. ನಾನು ಬರೀ ಇದನ್ನು 500 ರೂಪೀಸಿಗೆ ಕೊಡ್ತೀನಿ ಅಂದ್ರೂ ತಗೊಳ್ಳೋದಕ್ಕೆ ಯೋಚನೆ ಮಾಡ್ತಾರೆ. ತಗೊಂಡಿದ್ದಾರೆ ಫ್ರೆಂಡ್ಸ್, ಹಂಗೇನಿಲ್ಲ, ನನ್ನ ಹತ್ರ ಬಟ್ಟೆ ಸೇಲ್ ಆಗುತ್ತೆ. ಆದರೆ ಹೇಳೋದು ಇದು ಒಂದು ಕಡೆ ಹೋಗ್ಬಿಟ್ಟು ತಂದಿದ್ದಾರೆ. ಆದರೆ 950 ಕೊಟ್ಟಿದ್ದಾರೆ. ಅಂಗಡಿಯಲ್ಲಿ ಅಂದರೆ ಯೋಚನೆ ಮಾಡ್ದೇ ಕೊಡ್ತಾರೆ. ಅಥವಾ ಏನೋ ಒಂದು ಹೈ-ಫೈಯಲ್ಲಿ ಇಟ್ಕೊಂಡಿದ್ದಾರೆ ಅಂದರೆ ಒಂಚೂರು ಯೋಚನೆ ಮಾಡಲ್ಲ. ಮನೇಲಿ ಅಂತಂದರೆ ನಾವು ನಿಜವಾಗೂ ಒಳ್ಳೆ ಕ್ವಾಲಿಟಿ ಬಟ್ಟೆ ತಂದು ಸೇಲ್ ಮಾಡ್ತಿದ್ವಿ ಅಂದರೆ ನಂಬೋದೇ ಇಲ್ಲ. ಅದರಲ್ಲೂ ನಾನೇನು ಮಾಡಿದ್ದೀನಿ, ನಾನು ತರೋ ಬಟ್ಟೆ ಒಳ್ಳೆ ಕ್ವಾಲಿಟಿ ಅನ್ನೋದು ಪ್ರೂವ್ ಮಾಡಬೇಕು ಜನಕ್ಕೆ ಅಂತ ಹೇಳ್ಬಿಟ್ಟು ಎಷ್ಟೇ ಕಷ್ಟ ಆದರೂ ಬಟ್ಟೆ ಸೇಲ್ ಬಿಸ್ನೆಸ್ ಬಿಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಬಟ್ಟೆ ಸೇಲ್ ಮಾತ್ರ ಮಾಡಬೇಕು, ನಾನು ಅದನ್ನು ಬಿಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಕಷ್ಟ ನಷ್ಟಗಳು ಬರಲಿ ನಾನು ಅದು ಎದುರಿಸ್ತೀನಿ. ಅಂದರೆ ನಾನೀಗ ಏನು ಮಾಡ್ತೀನಿ ಅಂತಂದರೆ, ಒಂದು ನಿಮಿಷ ಒಂದೊಂದೇ ಡ್ರೆಸ್ ತೋರಿಸ್ತಾ ಮಾತಾಡ್ತೀನಿ. ಫ್ರೆಂಡ್ಸ್, ನಾನೀಗ ಏನು ಮಾಡ್ತಾ ಇದ್ದೀನಿ ಅಂದರೆ, ಬಟ್ಟೆಗಳ ದುಡ್ಡು ಬಂದಿದ್ದನ್ನು ಲೆಕ್ಕಾಚಾರ ಕರೆಕ್ಟಾಗಿ ಬರೆದ್ಬಿಟ್ಟು ಕರೆಕ್ಟಾಗಿ ಇಟ್ಬಿಟ್ಟು ಅದ್ರ ದುಡ್ಡು ಅದಕ್ಕೆ ಹಾಕ್ತಾಯಿದ್ದೀನಿ, ಬೇರೆ ಯಾವುದಕ್ಕೂ ಬಳಸ್ತಿಲ್ಲ. ನಂಗೆ ಅದರಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಅಂತ ಸಿಗೋ ತನಕ, ಅಂದರೆ ನಾನು ಹಾಕಿರೋ ಬಂಡವಾಳ ನಂಗೆ ವಾಪಸ್ ಬರೋ ತನಕ ನಾನು ಆ ಅಮೌಂಟನ್ನ ತೆಗಿಬಾರ್ದು ಅಂತ ಅಂದ್ಕೊಂಡು ನಾನು ಈಗ ತುಂಬ ಕಟ್ಟುನಿಟ್ಟಲ್ಲಿ ವ್ಯವಹಾರ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ಈಗ ಶಾಪು ಅಂತಂದರೆ, ಈಗ ನಾವು ಒಂದು ಶಾಪ್ ಮಾಡಿದೆ ಅಂದರೆ 15,000 20,000 ಬಾಡಿಗೆ, ಅಟ್ಲೀಸ್ಟ್ ಹೋಗಿ 10,000 ಬಾಡಿಗೆ ಆದ್ರೂ ಏನು ವ್ಯಾಪಾರ ಇಲ್ಲ ಅಂದವಾಗ ನಾವು 10,000 ಬಾಡಿಗೆ ಕಟ್ಟೋದಲ್ವಾ. ಹಾಗಾಗಿ ಜನಗಳಿಗೆ ಸ್ವಲ್ಪ ನಾನು ಪರಿಚಯ ಆಗಲಿ, ಆಮೇಲೆ ನೋಡೋಣ ಅಂಗಡಿ ಮಾಡೋಣ ಅಂತ ಸುಮ್ಮನೆ ಇದ್ದೀನಿ. ಬಟ್ಟೆ ಹೊಲ್ಸೋಕೆ ಬಂದವರೆಲ್ಲ ತಗೊಳ್ತಾರೆ.
ಹಾಗೇನೆ ಫ್ರೆಂಡ್ಸು ಒಂದೊಂದ್ಸಲಿ ಹೆಂಗಾಗತ್ತೆ ಅಂದರೆ ಮನೆಯಲ್ಲಿ ಅಂದ ತಕ್ಷಣ ನೋಡೋದಾ ಬೇಡವೋ ಮನೆಯಲ್ಲಲ್ಲ ಅಂತಾರೆ. ಒಂದ್ಸತಿ ನಮ್ಮ ಬಟ್ಟೆನ ಯೂಸ್ ಮಾಡಿ ನೋಡಿದ್ರೆ ಮಾತ್ರ ಜನಗಳಿಗೆ ಗೊತ್ತಾಗತ್ತೆ. ನಾನು ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ ಈಗ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಒಬ್ಬೊಬ್ಬರು ಇದು ಡ್ರೆಸ್ ನೀವು ನೋಡ್ಬೋದು, ಒಂದು ವೇಲಿದೆ, ಇದ್ರದ್ದು ವೇಲಿದು ಜನಗಳು ಇದು ನೋಡ್ರಿ, ಇದೇ ನಾವೊಂದು ಅಂಗಡಿಯಲ್ಲಿ ತಗೊಳ್ಳೋದಾದರೆ ಇದು ಹ್ಯಾಂಡ್ ವರ್ಕ್ ಬಂದಿದೆ. ಫ್ರಂಟಲ್ಲಿ ಎಷ್ಟು ಸಖತ್ತಾಗಿ ಕಾಣಿಸುತ್ತೆ ಅಂತ ಹೇಳಿದ್ರೆ, ನಾನು ಇವಾಗ ಹಾಕಿದ್ದೀನಲ್ವಾ ಅದೇ ಥರ ಡ್ರೆಸ್ಸೇ ಅನ್ಬೋದು ನೋಡಿ. ಆದರೆ ಫುಲ್ಲು ಲಾಂಗ್, ಈ ರೀತಿ ಲಾಂಗ್ ಬಂದಿದೆ. ಮತ್ತು ಇದು ಹೇಗಂದರೆ ಫುಲ್ಲು ಅಂಬ್ರೆಲಾ ಟೈಪ್ ಬಂದಿದೆ. ಫಿಟ್ಟಿಂಗ್ ಮಾಡಿ ಇದು XXL ದೊಡ್ಡ ಸೈಜ್. ಇದು ಪ್ಯಾಂಟು ವೇಲು 2 ಬರುತ್ತೆ. ಅಂಗಡಿಯಲ್ಲಿ ಅಂದರೆ 1,500 ಹಿಂಗೆ ಕೊಟ್ಟುಬಿಟ್ಟು ತರ್ತಾರೆ. ಆದರೆ ಮನೆಯಲ್ಲಿ ಅಂದರೆ ನೋಡಲ್ಲ, ಆನ್ಲೈನು ಶಾಪಿಂಗ್ ಮಾಡ್ತಾರೆ ಬೇಕಾದರೆ ಆ ಥರ. ಇದರಲ್ಲಿ ಒಂದು ಒಳ್ಳೆ ಕಲರ್ ಇದೆ, ನಾನು ನಿಮಗೆ ತೋರಿಸ್ತೀನಿ. ಮತ್ತು ಫ್ರೆಂಡ್ಸ್ ಇನ್ನೊಂದು ವಿಷಯ ಹೇಳೋಕ್ಕೆ, ನನಗೆ ನನ್ನ ಚಾನಲಲ್ಲಿ ಬಂದುಬಿಟ್ಟು 43,000 ಫ್ರೆಂಡ್ಸ್ 47,000 ಜನ ಆಗಿದೆ. ಎಷ್ಟು ಸಬ್ಸ್ಕ್ರೈಬರ್ ಇದ್ದರು. ಅವರಿಗೇನಾದರೂ ಏನೋ ಒಂದು ಪ್ರಾಬ್ಲಮ್ ಅಂದರೆ ಅಕ್ಕ ರೇವತಿ ಅಕ್ಕ ಅಂತ ಫೋನ್ ಮಾಡ್ತಾರೆ. ಆದರೆ ರೇವತಿ ಅಕ್ಕ ಬಟ್ಟೆ ಸೇಲ್ ಮಾಡ್ತಿದ್ದಾರೆ, ನಾವೊಂದು ಪರ್ಚೇಸ್ ಮಾಡೋಣ ಅಂತೇಳಿ ಇದುವರೆಗೂ ಯಾರೂ ಮಾಡಿಲ್ಲ. ನನಗೆ ಒಂದೊಂದ್ಸತಿ ನಗು ಬರುತ್ತೆ. ಒಬ್ಬರೊಬ್ರು ಮಾಡಿದ್ದಾರೆ ಪಾಪ, ಅವ್ರು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅವ್ರ ಹೆಸರು ಇದರಲ್ಲಿ ಹೇಳಲ್ಲ, ಆದರೆ ಅವ್ರಿಗೆ ಗೊತ್ತು. ನನ್ನ ಹತ್ರ ಒಂದು ಕಾಟನ್ ಸ್ಯಾರಿ ತಗೊಂಡಿದ್ದಾರೆ. ಅವ್ರು ನನಗೆ ಕಷ್ಟ ಅಂದಾಗ ಹೆಲ್ಪ್ ಮಾಡಿದ್ರು. ಅಥವಾ ಇನ್ನೊಂದ್ಸತಿ ಒಂದು ಸೀರೆ ಹಾಕಿದಾಗ ಅವರಿಗೆ ತುಂಬ ಖುಷಿ ಆಗ್ಬಿಟ್ಟು ಸ್ಯಾರಿ ತಗೊಂಡಿದ್ದಾರೆ. ಹಾಗೆ ಅದ್ಬಿಟ್ಟು 47,000 ಜನ ನನ್ನ ಹತ್ರ ಸಬ್ಸ್ಕ್ರೈಬರ್ ಇದ್ದಾರೆ. ಅವ್ರಿಗೇನಾದರೂ ಪ್ರಾಬ್ಲಮ್ ಅನಿಸಿದ್ರೆ ಅಥವಾ ಏನೋ ಮಿಷನ್ ಪ್ರಾಬ್ಲಮ್ ಆಗಲಿ, ಅವ್ರಿಗೇನೋ ಪ್ರಾಬ್ಲಮ್ ಆಗಲಿ, ನನ್ನ ಹತ್ರ ಮಾತಾಡಿ ಗಂಟೆಗಟ್ಟಲೆ ಹೇಳ್ತಾರೆ ಬಿಟ್ಟರೆ ನಾನು ರೇವತಿ ಅಕ್ಕನ ಹತ್ರ ಒಂದು ಡ್ರೆಸ್ ತಗೊಳ್ಳೋಣ, ಒಂದು ಸ್ಯಾರಿ ತಗೊಳ್ಳೋಣ ಅಂತ ಯಾರೂ ಸಹಿತ ತಗೊಂಡಿಲ್ಲ. ಅವಾಗ ಅನ್ಸತ್ತೆ ನನಗೆ, ನಾವು ಯಾರಿಗಾದರೂ ಉಪಯೋಗ ಆಗ್ತೀವಿ, ನಮ್ಮಿಂದ ಏನಾದರೂ ಅವ್ರಿಗೆ ಉಪಯೋಗ ಆಗತ್ತೆ ಅಂದರೆ ಮಾತ್ರ ಇದು ಮಾಡ್ತಾರೆ ಬಿಟ್ಟರೆ ನಾವೊಂದು ಈಗ ಎಷ್ಟೊಂದು ಜನ ಎಷ್ಟು ಹೊರಗಡೆ ದುಡ್ಡು ಕೊಟ್ಟೆಲ್ಲ ಬಟ್ಟೆ ತಗೊಳ್ತಾರೆ. ನಾವು ರೇವತಿ ಅಕ್ಕನ ಫ್ಯಾನ್ಸು, ಅವರು ಬಟ್ಟೆ ಸೇಲ್ ಮಾಡ್ತಿದ್ದಾರೆ, ಅವ್ರ ಹತ್ರ ಒಂದು ತಗೊಳ್ಳೋಣ ಅಂತೇಳ್ಬಿಟ್ಟು ಯಾರೂ ತಗೊಳ್ಳಿ. ನಾನು ತಗೊಳ್ಳಿ ಅಂತ ಯಾರಿಗೂ ಒತ್ತಾಯ ಮಾಡಲ್ಲ. ಯಾಕಂದರೆ ನನಗೆ ಆನ್ಲೈನ್ಗಿಂತ ಆಫ್ಲೈನ್ ಬಟ್ಟೆನೇ ತುಂಬಾ ಚೆನ್ನಾಗಿ ಹೋಗೋದು. ಮನೇಲಿ ವ್ಯಾಪಾರ ಮಾಡ್ತಾಯಿದ್ರು ನಾನು ತುಂಬ ಚೆನ್ನಾಗಿ ಬಟ್ಟೆ ವ್ಯಾಪಾರ ಮಾಡ್ತೀನಿ. ಆದರೆ ನಾನು ಈಗ ಇನ್ನೊಂದು ಡ್ರೆಸ್ ತಗೊಳ್ತೀನಿ. ಹೆಂಗಂದರೆ ತಡೀರಿ ಫ್ರೆಂಡ್ಸ್, ಒಳ್ಳೆ ಡ್ರೆಸ್ ಒಂದು ತಗೊಳ್ತೀನಿ. ನಾನು ತೋರಿಸ್ತಾ ಇರೋ ಡ್ರೆಸ್ ತಗೊಳ್ತೀನಿ. ಇದು ಕಲರ್ ಅಷ್ಟೇ ಸಖತ್ತಾಗಿದೆ. ಹೆಂಗಂದರೆ ನಾನೀಗ ವಾಟ್ಸಪ್ಪಿಗೆ ಫೋಟೋಸ್ ಎಲ್ಲ ಹಾಕ್ತೀನಲ್ವಾ, ಡ್ರೆಸ್ಸಿಗೆ ಎಷ್ಟು ಅಂತ, ಈಗ ಇದೇ ಡ್ರೆಸ್ಸಿಗೆ ಎಷ್ಟು ಅಂತ ಕೇಳ್ತಾರೆ. ಇದು ಒಳಗಡೆ ಲೈನಿಂಗ್ ಇದೆ, ಹಾಗೆ ಇದು ಹ್ಯಾಂಡ್ ವರ್ಕ್ ಇದೆ ನೋಡಿ, ಹ್ಯಾಂಡ್ ವರ್ಕ್ ಇದೆ ವಿತ್ ಲಾಂಗ್ ಇದೆ. ಈ ಥರ ಫಿಶ್ ಕಟ್ ಅಂಬ್ರೆಲಾ. ಇದು XXL. ಇದು ನಾನು ಸ್ಟೇಟಸಿಗೆ ಹಾಕಿದ್ದೆ, ಓಕೆನಾ. ಸ್ಟೇಟಸಿಗೆ ಹಾಕಿ ಇದ್ರ ರೇಟ್ ಎಷ್ಟು ಅಂತ ಕಸ್ಟಮರ್ ಕೇಳ್ತಾರೆ, ಆಯಿತಾ. ಇದ್ರ ರೇಟು 950 ರೂಪಾಯಿ, ಆಯಿತಾ. ನೋಡಿ ದೊಡ್ಡ ಸೈಜು XXL ಇದು. ನೀವೇ ಹೇಳಿ ಅಂಗಡಿಯಲ್ಲಿ ಎಷ್ಟಿರುತ್ತೆ ಅಂತ. 950 ರೂಪಾಯಿ. 950 ರೂಪಾಯಿ ಅಂದರೆ ಈಗ ಯಾರು ಮಾತಾಡಲ್ಲ. ಯಾಕೆ ಗೊತ್ತಾ, ನಾವು ಮನೇಲಿ ಸೇಲ್ ಮಾಡ್ತೀವಿ ಅಂದರೆ 500, 350 ಇಷ್ಟೇ ರೇಂಜಲ್ಲಿ ಇರ್ಬೇಕು. ನನ್ನ ಹತ್ರ 350, 500, 400 ಬಟ್ಟೆ 1 ದಿನಕ್ಕೆ 2 ದಿನಕ್ಕೆ ಖಾಲಿ ಆಗುತ್ತೆ. ಜಾಸ್ತಿ ರೇಟು ಅಂದರೆ ಹಾಗೆ, ಅಂದರೆ ಮನೇಲಿ ವ್ಯಾಪಾರ ಮಾಡ್ತಾ ಇರ್ತೀವಲ್ಲ, ಕ್ವಾಲಿಟಿ ಇಲ್ವೇನೋ ಆ ಥರ ಎಲ್ಲ. ನೋಡಿ ಫ್ರೆಂಡ್ಸ್, ನಿಮಗೆ ವಿಡಿಯೋದಲ್ಲೇ ನೋಡ್ಬೋದು ನೀವು ಎಷ್ಟು ಕ್ವಾಲಿಟಿ ಅಂತ. ಒಂದು ಬಟ್ಟೆನೂ ನಾನು ಹೇಗಂದರೆ ಟೈಲರ್ ಅಲ್ವಾ, ಬಟ್ಟೆಗಳು ನಿಂಗೆ ಮುಡ್ತಿದ್ದಂಗೆ ನನಗೆ ಕ್ವಾಲಿಟಿ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ನಾನು ಓನಾಗಿ ಟಚ್ ಫೀಲ್ ಮಾಡಿ ತರೋ ಬಟ್ಟೆಗಳು ಯಾವುದು ಕ್ವಾಲಿಟಿ ಇಲ್ದಿರೋ ತರೋದಿಲ್ಲ. ಯಾಕಂದರೆ ನನಗೆ ಕ್ವಾಲಿಟಿ ಇಲ್ದಿರೋ ಬಟ್ಟೆನ ತಂದು ಮನೇಲಿ ಇಟ್ಕೊಳ್ಳೋದು ಸುಮ್ಮನೆ ಇಷ್ಟ ಇಲ್ಲ. ಇದು ಇವತ್ತೆಲ್ಲ ನಾಳೆ ನಂಗೆ ಸೇಲ್ ಆಗುತ್ತೆ ಅಂತ ಗೊತ್ತು. ಯಾಕಂದರೆ ನಾವು ಒಳ್ಳೆ ಕ್ವಾಲಿಟಿ ಬಟ್ಟೆಗೆ ದುಡ್ಡು ಹಾಕಿದ್ರೆ ಇವತ್ತೆಲ್ಲ ನಾಳೆ ಇದನ್ನು ತಗೊತಾರೆ. ಅದೇ ನಾವು ಕ್ವಾಲಿಟಿ ಇಲ್ದಿದ್ದ ಬಟ್ಟೆ, ಈಗ 150ಕ್ಕೆ ನಾನು ತಂದೆ, ಟಾಪ್ ತಂದೆ ಅಥವಾ ಸೀರೆ ತಂದೆ ಅಂತಂದರೆ ಅದನ್ನು ಅವರು ಮನೆಗೆ ತೊಗೊಂಡೋಗಿ ವಾಶ್ ಮಾಡಿದಾಗ್ಲೋ ಯೂಸ್ ಮಾಡಿದಾಗ್ಲೋ ಇನ್ನೊಬ್ರು ಏನೇ ಇದು ಈ ಹೊಸದೇನೆ ಕಲರ್ ಹೋದಂಗೆ ಆಗಿದೆಯಲ್ಲ, ಪೇಡ್ ಆದಂಗೆ ಆಗಿದೆಯಲ್ಲ ಅಂದಾಗ ಇವಳ ಹತ್ರ ತಗೊಂಡಿದ್ದೆ ಕಣೆ, ಈ ಥರ ಇತ್ತು ಅಂತ ಹೇಳ್ತಾರೆ. ಹಾಗಾಗಿ ನಾನು ನಿಜವಾಗ್ಲೂ ಕ್ವಾಲಿಟಿ ಇರೋ ಬಟ್ಟೆ ತರೋದೇ ಇಲ್ಲ. ಈ ಥರ ಇದ್ರೂ ಸಹಿತ ಯೋಚನೆ ಮಾಡ್ತಾರೆ ನಮ್ಮೂರವ್ರೆ, ನಮ್ಮ ಅಕ್ಕಪಕ್ಕದವ್ರೆ, ಅಥವಾ ನಮ್ಮ ಫ್ಯಾನ್ಸು ಫಾಲೋವರ್ಸು ಇರ್ತಾರಲ್ವಾ ಈ ಥರ. ಆದರೆ ಫ್ರೆಂಡ್ಸ್, ನಾನು ಒಂದು ಅಂದ್ಕೊಂಡಿದ್ದೀನಿ, ತುಂಬ ಜಾಗರೂಕತೆಯಿಂದ ತುಂಬ ಒಂದು ವಿಚಾರ ಮಾಡಿ ಬಟ್ಟೆ ಸೇಲ್ ಮಾಡಬೇಕು ಅಂತ. ಮತ್ತು ಮತ್ತೊಂದು
ನಾನು ಹೇಳಿದೆ ಬಟ್ಟೆ ಸೇಲ್ ಅಂತೂ ನಿಲ್ಲಿಸೋದಿಲ್ಲ, ಅದನ್ನು ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ. ಹಾಗೆಯೇ ಇನ್ನೊಂದು ಡ್ರೆಸ್ ತೋರಿಸ್ತಾ ಹೇಳ್ತೀನಿ. ಹಾಗೆಯೇ ಫ್ರೆಂಡ್ಸು, ನಾನು ಇನ್ನೊಂದು ಯೋಚನೆ ಮಾಡಿದ್ದೀನಿ, ಲೈವಿಗೆ ಬಂದು ಈ ಥರ ಬಟ್ಟೆಗಳನ್ನು ತೋರಿಸೋಣ ಅಂತೇಳ್ಬಿಟ್ಟು. ಬಟ್ಟೆಗಳ ಸ್ಯಾರಿಗಳು, ಇನ್ನೂ ಸ್ಯಾರಿಗಳು ತುಂಬ ಇದೆ, ನಾನು ತೋರಿಸಿಲ್ಲ. ಲೈವಿಗೆ ಬಂದು ಅಕ್ಕ ಈ ಥರ ಬಟ್ಟೆಗಳನ್ನು ತೋರಿಸಿ, ನಾವು ಸಹಿತ ಎಷ್ಟು ರೇಟು ಅಂತ ಕೇಳೆಲ್ಲ ತಗೊಳ್ತೀವಿ ಅಂದರೆ ನಿಮಗೋಸ್ಕರ ಒಂದು ತಿಂಗಳು ಅಂದರೆ 1 ಗಂಟೆ ಲೈವಿಗೆ ಬರ್ತೀನಿ. ಯಾರೆಲ್ಲ ಬಟ್ಟೆ ಶಾಪಿಂಗ್ ಮಾಡ್ತೀರಾ ಅಕ್ಕ ಲೈವಿಗೆ ಬರ್ರಿ ಅಂತ ಹೇಳಿದ್ರೆ ಲೈವಿಗೆ ಬರ್ತೀನಿ. ನೋಡ್ತಾ ಇರ್ಬೋದು ಈ ಡ್ರೆಸ್ ಎಷ್ಟು ಚೆನ್ನಾಗಿದೆ ಅಂತೇಳಿ. ಇದು ಫ್ರೆಂಡ್ಸ್ ಫುಲ್ಲು ಪ್ಯಾಂಟು ವೇಲು ಟಾಪು 3 ಸೆಟ್ ಇದು. ಹಾಗೆಯೇ ಇದ್ರ ರೇಟ್ ಬಂದುಬಿಟ್ಟು 950 ರೂಪಾಯಿ. ಬಟ್ಟೆ ಎಲ್ಲ ತುಂಬ ಚೆನ್ನಾಗಿದೆ, ವಿತ್ ಲೈನಿಂಗ್ ಇದೆ. ಎರಡನೇದಾಗಿ ನಾನು ಯೂಟ್ಯೂಬ್ ಮಾಡೋದು, ಎಷ್ಟೇ ಕಷ್ಟ ಸಂಕಷ್ಟಗಳು ಬರಲಿ, ಎಷ್ಟೇ ಬ್ಯುಸಿ ಇರಲಿ, ನಾನು ಯೂಟ್ಯೂಬ್ ವಿಡಿಯೋನ ಹಾಕಬೇಕು ಅಂತೇಳಿ ತುಂಬ ಆಸೆ ಇಟ್ಕೊಂಡಿದ್ದೀನಿ. ಅದನ್ನು ನಿಲ್ಲಿಸಬಾರ್ದು, ನಾನು ನಮ್ಮ 2 ಚಾನಲಿಗೂ ಹಾಕಬೇಕು. ದೇವರು ನನಗೆ ಒಂದು ಆರೋಗ್ಯವನ್ನು ಚೆನ್ನಾಗಿ ಕೊಟ್ಟ ಅಂತ ಅಂದರೆ ನಾನು ವಿಡಿಯೋ ನಿಲ್ಲಿಸಬಾರ್ದು, ಚೆನ್ನಾಗಿ ಹಾಕಬೇಕು. ಎಷ್ಟೇ ನನಗೆ ಒಂದು ಅಡೆತಡೆಗಳಿದ್ರೂ ನಾನು ಯೂಟ್ಯೂಬ್ಗೆ ವಿಡಿಯೋ ಹಾಕಬೇಕು, ನಿಮ್ಮೆಲ್ಲರ ಜೊತೆ ಯಾವಾಗಲೂ ನಾನು ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಟ್ಯಾಕ್ಟಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ, ಆಯಿತಾ. ಎರಡನೇದು. ಮೂರನೇದೇನಪ್ಪ, 3 ಉದ್ದೇಶ ಹೇಳಿದರೆ ರೇವತಿಯಕ್ಕ, ಅದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತೇಳಿ. ಇನ್ನೊಂದು ಉದ್ದೇಶ ಏನು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್ ವಿಡಿಯೋನ ಕೊನೆವರೆಗೂ ನೋಡಿ, ನಾನು ಹೇಳ್ತೀನಿ. ನೀವು ಇದೇ ರೀತಿ ಏನಾದರೂ ಉದ್ದೇಶ ಇಟ್ಕೊಂಡಿದ್ದೀರಾ ಅಂತ ನನಗೆ ಕಮೆಂಟ್ಸ್ ಮಾಡಿ. ಹಾಗೆ ಬನ್ನಿ, ಡ್ರೆಸ್ಸು ಇನ್ನೂ ತುಂಬ ಇದೆ ಫ್ರೆಂಡ್ಸ್. ಇನ್ನೂ ನಾನು ಏನು ಮಾಡಿದ್ದೀನಿ ಅಂದರೆ ಬ್ಯಾಗ್ ಒಳಗಡೆ ಹಾಕಿಟ್ಟಿದ್ದೀನಿ. ಹಾಗೆಯೇ ಸಿಕ್ಕಾಪಟ್ಟೆ ಇದೆ ಡ್ರೆಸ್ಗಳು. ಇದು ಅಷ್ಟೇ ನೋಡಿ, ತುಂಬ ಚೆನ್ನಾಗಿದೆ ಡ್ರೆಸ್ಸು. ಹಾಗೆಯೇ ತೆಗೆದು ತೋರಿಸ್ತೀನಿ. ಇದು ಪ್ಯಾಂಟು ವೇಲು ಟಾಪು. ಕ್ಲಾತ್ ಅಂತೂ ಸಖತ್ತಾಗಿದೆ. ನಾನಂತೂ ಕ್ಲಾತ್ ಹೇಗಂದರೆ ನಿಮಗೆ ಒಂದು ಬಜೆಟಲ್ಲೂ ಆಗಬೇಕು, ಕ್ಲಾತು ಚೆನ್ನಾಗಿರಬೇಕು ಅಂತ ಒಳ್ಳೆ ಕ್ಲಾತನ್ನೇ ತರೋದು ಈ ರೀತಿ. ಹಾಗೆಯೇ ಮತ್ತು ಫ್ರೆಂಡ್ಸ್ ಬಟ್ಟೆ ಸೇಲು ಅಂತೇಳಿ ನೀವೇನಾದರೂ ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿಬಿಟ್ಟು ನನ್ನ ಹತ್ರ ಒಂದು 10,000 ಇದೆ, 20,000 ಇದೆ, ಅಥವಾ 1 ಲಕ್ಷನೇ ಇದೆ, ಇನ್ವೆಸ್ಟ್ ಮಾಡಿಬಿಡ್ತೀನಿ, ಬಟ್ಟೆ ಸೇಲ್ ಶುರು ಮಾಡ್ತೀನಿ ಅಂತೇಳಿ ಯಾವುದೇ ಕಾರಣಕ್ಕೂ ಶುರು ಮಾಡಬೇಡಿ. ಯಾಕಂದರೆ ನೀವೊಂದು ಜನಗಳಿಗೆ ಗೊತ್ತಿದ್ದರೆ ಏನಾದರೂ ವ್ಯಾಪಾರ ಆಗ್ಬೋದು. ಅಥವಾ ಇಲ್ಲ ನಾನು ಮನೇಲಿ ಸುಮ್ಮನೆ ಇರೋದೇನು, ನಾನು ಮೊದಲು ಅವ್ರು ಏನೂ ಕೆಲಸಗಳನ್ನು ಮಾಡ್ತಿರಲ್ಲ, ತಕ್ಷಣ ಬಟ್ಟೆ ಸೇಲ್ ಮಾಡೋದಕ್ಕೆ ಬಂದರು ಅಂತ ಅಂದ್ಕೊಳ್ಳಿ. ಒಂದೇ ನಿಮಿಷ ಇಟ್ಬಿಡ್ತೀನಿ. ಯಾಕಂದರೆ ಫ್ರೆಂಡ್ಸ್ ನಾನೊಬ್ಬರೇ ಇರೋದ್ರಿಂದ ಬಟ್ಟೆಗಳು ಇಡೋದು ತೆಗೆಯೋದು ಅದೆಲ್ಲ ನಾನೊಬ್ಬರೇ, ಅದರಿಂದ ಬಟ್ಟೆಗಳು ಅವಾಗವಾಗೆ ಜೋಡಿಸಿಟ್ಕೊಂಡ್ರೆ ಕರೆಕ್ಟಾಗಿರುತ್ತಲ್ವ. ಹಾಗೆ ಇನ್ನೊಂದು ಡ್ರೆಸ್ ತೋರಿಸ್ತೀನಿ ಫ್ರೆಂಡ್ಸ್. ಈಗ ನೀವು ಯಾವುದು, ಈಗ ನಾನು ಹೇಗಂದರೆ ಟೈಲರ್ ಆಗಿದ್ದೆ, ಯೂಟ್ಯೂಬರ್ ಆಗಿದ್ದೆ, ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಇದ್ದೀನಿ. ಬಟ್ಟೆ ಸೇಲ್ ಶುರು ಮಾಡಿದೆ, ಹಂಗೂ ಹಿಂಗೂ ವ್ಯಾಪಾರ ಆಗೋದು. ನಾವು ಏನೂ ಅಂದರೆ ನಾವು ಫಸ್ಟ್ ಏನೂ ಮಾಡ್ತಾ ಇರಲಿಲ್ಲ, ಹೌಸ್ ವೈಫ್ ಆಗಿದ್ದೆ. ತಕ್ಷಣ ನಾನು ಬಟ್ಟೆ ಸೇಲ್ ಮಾಡ್ತೀನಿ ಅಂಥೇಳಿ ಬಟ್ಟೆ ಸೇಲ್ ಕೆಲಸಕ್ಕೆ ಮಾತ್ರ ಕೈ ಹಾಕ್ಬೇಡಿ. ಯಾಕಂದರೆ ಈಗ ನೋಡಿ, ಸುಮ್ಮನೆ ಮನೆಗಿರೋ ಹತ್ರ ಹೇಗೆ ಈಗೇನೋ ಅಕ್ಕಪಕ್ಕದವ್ರು ಅವ್ರಿವರು ತೊಗೊಳ್ತಾರೆ, ಅಕ್ಕಪಕ್ಕದವ್ರು ನಾವು ಬೆಳಿತೀವಿ ಅಂತಲೇ ತಗೊಳ್ಳೋದಿಲ್ಲ, ಅದು ಬಿಡಿ. ಅಕ್ಕಪಕ್ಕದವರು ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಈ ಥರ, ಅದರಲ್ಲಿ ಒಬ್ಬೊಬ್ಬರು ಮಾತ್ರ. ಈಗ ನಾನೇ ಹೇಳಿದೆಲ್ಲ ಎಕ್ಸಾಂಪಲ್, 47,000 ಜನ ಪ್ಲಸ್ ಇನ್ನೊಂದು ಚಾನಲಲ್ಲಿ 3,500 ಜನ ಸಬ್ಸ್ಕ್ರೈಬರ್, ಇಷ್ಟು ಜನ ಇದ್ದು ಇದರಲ್ಲಿ ಒಬ್ಬರು ನನ್ನ ಹತ್ರ ಆನ್ಲೈನ್ ಪರ್ಚೇಸ್ ಮಾಡಿರೋದು. ಅದು ಬಿಟ್ಟು ಒಬ್ಬರು ಸಹಿತ ತಗೊಂಡಿಲ್ಲ. ನಾನು ಇಷ್ಟು ಜನ ಫ್ಯಾನ್ಸು. ನೋಡೋಣ, ನೆಕ್ಸ್ಟು ಗೌರಿ ಹಬ್ಬ, ಗಣಪತಿ ಹಬ್ಬ, ದೀಪಾವಳಿ ಹಬ್ಬ ಬರುತ್ತೆ. ನನ್ನ ಫ್ಯಾನ್ಸ್ ಯಾರಾದರೂ ನನಗೆ ಕಾಂಟ್ಯಾಕ್ಟ್ ಮಾಡಿ ನನ್ನ ಹತ್ರ ಇರೋ ಬಟ್ಟೆಗಳನ್ನು ತಗೊಳ್ತಾರ ಅಂತ ನಾನು ನನ್ನ ಚಾನಲಲ್ಲಿ ಹೇಳ್ತೀನಿ. ಹಾಗೆಯೇ ತಗೊಳ್ಳಿ ಅಂತ ಫೋರ್ಸ್ ಯಾರಿಗೂ ಇಲ್ಲ ಫ್ರೆಂಡ್ಸ್. ನಾನು ಸೇಲ್ ಮಾಡೋ ಬಟ್ಟೆಗಳು ನಿಮಗೆ ಇಷ್ಟ ಆದರೆ ತಗೋಬೋದು. ಹಾಗೆಯೇ ನೋಡ್ತಾ ಇರ್ಬೋದು ಈ ಡ್ರೆಸ್ಸು. ಈಗ ಹೇಗಂದರೆ ಈ ಥರ ಡ್ರೆಸ್ಗಳು ಇರ್ತಾವಲ್ಲ, ಈಗ ಮನೇಲಿ ಕೇಳಕ್ಕೆ ಬಂದರೂ ಅಷ್ಟೇ ತುಂಬ. ಈಗ ಹೇಗಂದರೆ ನಾವೀಗ ಇದು 950 ರೂಪಾಯಿಗೆ ಇಟ್ಟಿದ್ದೀವಿ ನೋಡಿ. ಹ್ಯಾಂಡ್ ವರ್ಕ್ ಎಷ್ಟು ಚೆನ್ನಾಗಿದೆ. ಪ್ಯಾಂಟು ವೇಲು ಟಾಪು. ಒಂದು ಇದೇ ಡ್ರೆಸ್ಸಿಗೆ ನನ್ನ ಹತ್ರ ಫಿಟ್ಟಿಂಗ್ ಮಾಡೋಕ್ಕೆ ತಂದಿದ್ರು. ಅವರು ಹೇಳಿದ್ರು ಇದೇ ಸೇಮ್ ಡ್ರೆಸ್ಸು ಎಷ್ಟು ಕೊಟ್ರಿ ಕೇಳಿದೆ ನಾನು. 1,350 ರೂಪಾಯಿ ಕೊಟ್ಟಿದ್ದಾರಂತೆ. ವಿತ್ತು ಇಲ್ಲಿ ಸ್ಟಿಚಿಂಗಿಗೆ ಒಂದು 50 ರೂಪಾಯಿ ಆಯಿತಾ. ಅಲ್ಲಿಗೆ 1,400 ರೂಪಾಯಿ. ನಾವು 950 ರೂಪಾಯಿ ಕೇಳಿದ್ರೆ ಈ ಡ್ರೆಸ್ಸನ್ನ 500 ರೂಪಾಯಿ ಕೊಡಿ, 600 ರೂಪಾಯಿ ಕೊಡಿ ಅಂತ ಹೇಳ್ತಾರೆ. ತುಂಬ ಚೆಂದ ಫ್ರೆಂಡ್ಸ್. ಓಪನ್ ಮಾಡಿ ತೋರಿಸ್ತಾರೆ, ಯಾಕಂದರೆ ನಾನು ಒಬ್ಬಳೇ ಇರೋದ್ರಿಂದ ಮಾಡ್ಸಿರೋಕ್ಕೆಲ್ಲ ಸ್ವಲ್ಪ ಸಮಸ್ಯೆ ಆಗುತ್ತೆ. ಕಸ್ಟಮರ್ ಬಂದರೆ ಓಪನ್ ಮಾಡಿ ತೋರಿಸ್ತೀನಿ. ಒಂದೊಂದ್ಸತಿ ಎಷ್ಟು ಬೇಜಾರಾಗುತ್ತೆ ಅಂತಂದರೆ ಇದ್ರಲ್ಲಿ ರ್ಯಾಕಲ್ಲಿರೋ ಬಟ್ಟೆ ಪೂರ ನಾನು ಟೇಬಲ್ ಮೇಲೆ ಇಟ್ಟು ತೋರಿಸಿರ್ತೀನಿ, ಒಂದೇ ಒಂದು ಡ್ರೆಸ್ಸು ತಗೊಳ್ಳಲ್ಲ. ಈಗ ನೋಡಿ, ಮನೇಲಿ ಹೌಸ್ ವೈಫ್ ಆಗಿರ್ತೀರ, ಬಟ್ಟೆ ಸೇಲ್ ಮಾಡೋಕ್ಕಿಂತ ಬಟ್ಟೆ ತರಿಸ್ಕೊತೀರ. ನಿಜವಾಗ್ಲೂ
ನಿಮ್ಗೆ ಏನಾದರೂ ಅಂಗಡಿ ಹತ್ರ ಇದ್ದರೆ ಅಥವಾ ನೀವು ಉಳಿದಿರೋ ಬಟ್ಟೆಗಳನ್ನು ರಿಟರ್ನ್ ತಗೊಳ್ತಾರೆ ಅಂದರೆ ಮಾತ್ರ ಮಾಡಿ, ಇಲ್ಲ ಅಂದರೆ ಮಾಡೋದಕ್ಕೆ ಹೋಗಬೇಡಿ ಬಟ್ಟೆ ಸೇಲು. ಯಾಕಂದರೆ ಒಂದು 10 ಪೀಸ್ ತಂದಿರ್ತೀರ, 3 ಪೀಸ್ ಉಳಿತು ಅಂದರೆ ಒಂದು ಕೊಟ್ಬಿಟ್ಟು ಮತ್ತೆ ತರ್ಬೋದು. ಅದೇ ನೀವು ರಿಟರ್ನ್ ಇಲ್ಲ ಅಲ್ಲಿ ತಗೊಂಬಂದ್ರಿ ಅಥವಾ ನಿಮಗೆ ಜನಸಂಪರ್ಕ ಸ್ವಲ್ಪ ಕಡಿಮೆ ಇತ್ತು ಅಂದರೆ ನೆಟ್ವರ್ಕ್ ಕಡಿಮೆ ಇತ್ತು ಅಂತ ಅಂದವಾಗ್ಲೂ ನೀವು ತಂದ್ರಿ ಅಂದರೆ ವ್ಯಾಪಾರ ಆಗಲ್ಲ, ತುಂಬಾ ಕಷ್ಟ ಇದೆ. ಹಾಗೆ ನಾವು ತಂದಿರೋ ಬಟ್ಟೆಗಳ ರೇಟ್ ಎಲ್ಲ ಬರ್ಕೋಬೇಕು, ನಮ್ಗೆ ಎಷ್ಟು ಲಾಭ ಬಂತು, ಎಷ್ಟು ನಷ್ಟ ಆಯಿತು, ಎಷ್ಟು ಅಸಲು ಬಂತು. ನಾವು ಲಾಸ್ ಮಾಡ್ಕೊಂಡಂತೂ ಬಟ್ಟೆ ಕೊಡಬಾರ್ದು. ಈ ಬಟ್ಟೆ ನಾನು ಈಗ 950 ರೂಪಾಯಿಗೆ ಇಟ್ಟಿದ್ದೀನಿ ಅಂದರೆ ಏನು ಅಂತ ಅಂದರೆ ಒಂದು 50 ರೂಪಾಯಿ ಮನೆ ಅಂತ ಬಿಡ್ಬೋದು ಅಷ್ಟೇ, ಶಾಪಲ್ಲಿ ಅದು ಬಿಡೋದಿಲ್ಲ. ಲಾಸ್ ಮಾಡ್ಕೊಂಡು ಯಾವ ಬಟ್ಟೆನೂ ಕೊಡೋದಕ್ಕೆ ಹೋಗಬೇಡಿ, ನೀವು ಲಾಭದಲ್ಲೇ ಕೊಡಿ. ಇದೇನು ತರಕಾರಿನ ಕೊಳ್ತೋಗೋಕ್ಕೆ ಇಲ್ಲ ಅಲ್ವಾ. ಹಾಗಾಗಿ ಇನ್ನೊಂದು ಡ್ರೆಸ್ಸು ತೆಗಿತೀನಿ ಫ್ರೆಂಡ್ಸ್. ಇನ್ನೊಂದು ಡ್ರೆಸ್ಸು ತುಂಬ ಇಷ್ಟ ಆಗಿರೋ ಡ್ರೆಸ್ ನನಗೆ ಇದು. ಹಾಗೆ ಫ್ರೆಂಡ್ಸ್, ಈಗ ಏನಂತಂದರೆ ಬಟ್ಟೆ ಸೇಲ್ ಅಂದರೆ ಅಷ್ಟು ಸುಲಭ ಇಲ್ಲ. ಈಗ ಆನ್ಲೈನ್ ಶಾಪಿಂಗ್ ಎಲ್ಲ ಮಾಡೋದ್ರಿಂದ ತುಂಬಾ ಕಷ್ಟ ಇದೆ. ಹಾಗಾಗಿ ನಾನು ಮತ್ತೆ 3ನೇ ಉದ್ದೇಶ ಏನು ಗೊತ್ತಾ, ರೇವತಿ ಅಕ್ಕ 3 ಉದ್ದೇಶಗಳು ಹೇಳಿದ್ರೆ ಇದು ಎಷ್ಟೇ ಕಷ್ಟ ಬಂದರೂ ಬಿಡಲ್ಲ ಅಂತ ಹೇಳ್ತಿದ್ದಾರೆ. ಏನಂತ ಕೇಳಿದ್ರೆ ಟೈಲರಿಂಗ್ ಮಾಡೋದು. ನಾನು ಫಸ್ಟು ನನಗೆ ಕೈ ಹಿಡಿದಿರೋ ಕೆಲಸ ಅಂತಂದರೆ ಬಟ್ಟೆ ಹೊಲಿಯೋದು. ನನ್ನ ಜಾಕ್ ಮಿಷನ್ ಅಲ್ಲೇ ಇದೆ, ಬಟ್ಟೆ ಹೊಲಿದಿರೋದು. ಅದು ನನಗೆ ನಾನು ಬೇರೆ ಬಿಸ್ನೆಸ್ ಮಾಡಿ ಬಿದ್ದಾಗಲೂ ನನ್ನ ಅದು ಕಾಪಾಡಿದೆ. ಹಾಗೆ ನನಗೆ ಯಾರೂ ಸಪೋರ್ಟಿಗೆ ಇಲ್ಲದವಾಗ ನನ್ನ ಟೈಲರಿಂಗೇ ನನಗೆ ಕೈ ಹಿಡ್ದಿರೋದು. ಈಗಲೂ ಒಂದು ಹೊತ್ತಿನ ಊಟ ಮಾಡ್ತಾ ಇದ್ದೀನಿ ಅಂದರೆ ಅದು ನನ್ನ ಕೈ ಹಿಡ್ದಿರೋದ್ರಿಂದ, ನನ್ನ ಟೈಲರಿಂಗ್ ಮಿಷನ್. ನಾನು ಫಸ್ಟು ತೊಗೊಂಡಿದ್ದ ಮಿಷನ್ನು ಕೊಟ್ಬಿಟ್ಟೆ ಫ್ರೆಂಡ್ಸ್, ಇಲ್ಲಿ ಜಾಗ ಇಲ್ವಲ್ಲ, ಹಾಗಾಗಿ ಅದು ನನ್ನ ಸ್ಟೂಡೆಂಟಿಗೆ ಕೊಟ್ಟಿದ್ದೀನಿ, ಬೇರೆ ಯಾರಿಗೂ ಕೊಟ್ಟಿಲ್ಲ. 3ನೇದು, ಎಷ್ಟೇ ಕಷ್ಟ ಬಂದ್ರೂ ಸಹಿತ ಮಕ್ಕಳೆಲ್ಲ ದೊಡ್ಡವರಾಗಿ ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರ ಮೇಲೂ ಕೂಡ ನಾನು ಆ ಕೆಲಸನ ಬಿಡಬಾರ್ದು ಅಂತ ಇದ್ದೀನಿ. 3 ಕೆಲಸ, ಒಂದು ಬಟ್ಟೆ ಸೇಲ್ ಮಾಡೋದು, ಒಂದು ಯೂಟ್ಯೂಬ್ ಮಾಡೋದು, ಒಂದು ಬಟ್ಟೆ ಹೊಲಿಯೋದು. ಈ 3 ಕೆಲಸ ನಂಗೆ ಇಷ್ಟವಾದ ಕೆಲಸ. ನಾನು ಎಷ್ಟೇ ಮಾಡಿದ್ರೂ ಸಹಿತ ಸುಸ್ತು ದಣಿವು ಆಗದೆ ಇರೋಂಥ ಕೆಲಸ ಅಂದರೆ ಇವು 3 ಕೆಲಸ. ನಂಗೆ ಯೂಟ್ಯೂಬ್ ವಿಡಿಯೋ ಎಷ್ಟಾದರೂ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ರು ಸುಸ್ತು ಅಂತ ಅನಿಸಲ್ಲ. ಬಟ್ಟೆ ನಾನು ಎಷ್ಟೇ ಬ್ಲೌಸ್ ಹೊಲಿದ್ರು ನಂಗೆ ಬೇಜಾರು ಅನಿಸಲ್ಲ. ಬಟ್ಟೆ ಸೇಲು ನಾನು ಎಷ್ಟು ಕಸ್ಟಮರಿಗೆ ಅಷ್ಟೂ ಬಟ್ಟೆ ತೆಗೆದು ತೋರಿಸಿದ್ರು, ಮಡ್ಚಿಟ್ರು ನನಗೆ ಈ ಕೆಲಸ ಬೋರ್ ಅಂತ ಅನಿಸಿಲ್ಲ ಫ್ರೆಂಡ್ಸ್. ಹಾಗಾಗಿ ನಾವು ಯಾವ ಕೆಲಸನ ಖುಷಿ, ನಮ್ಮ ಮನಸ್ಸಿಗೆ ಖುಷಿ ತರುತ್ತೋ, ಮನಸ್ಸಿಗೆ ಇಷ್ಟ ಆಗುತ್ತೋ ಆ ಕೆಲಸನ ನಾವು ಮಾಡಿದ್ರೆ ನಾವು ಯಾವಾಗಲೂ ಆರೋಗ್ಯವಾಗಿ ಚೆನ್ನಾಗಿ ಇರ್ತೀವಿ. ಇಲ್ಲ ನಮಗೆ ಇಷ್ಟ ಇಲ್ಲಪ್ಪ ಕೆಲಸನ ಯಾರು ಮಾಡ್ತಾರೆ, ಬೆಳಗ್ಗೆ ಎದ್ದರೆ ಅಯ್ಯೋ ಇದಾ ಅಂತಂದರೆ ನಮಗೆ ಈ 3ನೇ ದಿವಸಕ್ಕೆ ಮೈಕೈ ನೋವು, ಜ್ವರ ಈ ರೀತಿ ಬಂದ್ಬಿಡತ್ತೆ ಆಯಿತಾ. ಹಾಗಾಗಿ ನಾವು ಇಷ್ಟಪಟ್ಟು ಮಾಡೋ ಕೆಲಸ ಇದೆಯಲ್ಲ, ಬೇಕಾದರೆ ನೀವು ಎಕ್ಸಾಂಪಲ್ ಹೇಳ್ತೀನಿ, ಅಡುಗೆ ಮಾಡೋ ಕೆಲಸನೇ ಹೇಳ್ಬೋದು. ನಾವು ಖುಷಿಯಿಂದ ಮಾಡಿದ ಅಡುಗೆ ಅವತ್ತು ಎಷ್ಟು ಟೇಸ್ಟ್ ಆಗಿರುತ್ತೆ. ನಮ್ಮ ಮನಸ್ಸಿಲ್ದಿ ಏನೋ ಬೇಜಾರಿರುತ್ತೆ, ಅಡುಗೆ ಮಾಡೋಕ್ಕೆ ಹೋಗ್ತೀವಿ, ಆಗ ಅಡುಗೆ ಮಾಡಿದಾಗ ಆ ಅಡುಗೆ ರುಚಿ ಇರಲ್ಲ ಈ ರೀತಿ. ಹಾಗಾಗಿ ನಮ್ಗೆ ಇಷ್ಟವಾಗಿರೋ ಕೆಲಸನ ನೀವು ಮುಂದುವರಿಸ್ಕೊಂಡು ಇನ್ನು ಮುಂದೆ ಇಂಪ್ರೂವ್ ಮಾಡ್ಕೊಂಡು ಹೋಗಿಬಿಟ್ರೆ ಬಿಡಬೇಡಿ. ಅಡ್ಡ ಬರೋರು, ಅಡ್ಡಗಾಲು ಹಾಕೋರು ತುಂಬ ಜನ ಇರ್ತಾರೆ. ಓಕೆನಾ? ತಡೀರಿ, ಇನ್ನೊಂದು ಡ್ರೆಸ್ ಹೇಳ್ತೀನಿ. ಯಾವುದು ಸೂಪರ್ ಆಗಿರೋ ಕಲರ್ ಅಂದರೆ ಇದು ಫ್ರೆಂಡ್ಸ್, ಇದು ತೋರಿಸಿದ್ರೆ ಏನೋ ಗೊತ್ತಿಲ್ಲ ನನಗೆ. ಇನ್ನೊಂದು ಬ್ಲಾಕಲ್ಲಿ ಬರೀ ಟಾಪು ಫ್ರೆಂಡ್ಸ್, ಇದು ಮೈಸೂರು ಸಿಲ್ಕು, ತುಂಬ ಚೆನ್ನಾಗಿದೆ. ಇದು ಫ್ರಂಟ್ ಈ ಥರ ಬಂದಿದೆ, ಹಾಗೆ ಈ ರೀತಿ ಬಂದೆ. ಬ್ಲ್ಯಾಕು ಪಿಂಕ್ ಇತ್ತು, ಸೇರ್ ಆಯಿತು. ಹಾಗೆ ಫ್ರೆಂಡ್ಸ್, ಇವತ್ತು ಏನು ಹೇಳ್ತಿದ್ದೀನಿ ಅಂತಂದರೆ, ನಮಗೆ ಇಷ್ಟವಾಗಿರೋ ಕೆಲಸನ ನಾವು ಎಷ್ಟು ಖುಷಿಯಾಗಿ ಅಂದರೆ ಮಾಡೋದ್ರಿಂದ ನಾವು ಯಾವಾಗಲೂ ಖುಷಿಯಾಗಿ ನಾವು ಹೆಲ್ದಿಯಾಗಿರ್ತೀವಿ. ನಮಗೆ ಇಷ್ಟ ಇಲ್ದಿರೋ ಕೆಲಸನ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ನೋಡಿ, ನನಗೆ ಏನಾದರೂ ಸೇಲ್ ಮಾಡೋದು ಆ ಥರ ಅಂದರೆ ಕೆಲಸಗಳು ತುಂಬಾ ಇಷ್ಟ. ಅದರಲ್ಲೂ ಟೈಲರಿಂಗು, ಯೂಟ್ಯೂಬ್ ವಿಡಿಯೋ ಮಾಡೋದು, ಹಾಗೆ ಬಟ್ಟೆ ಸೇಲ್ ಮಾಡೋದು, ಈ 3 ಕೆಲಸನ ಮುಂದುವರ್ಸ್ಕೊಂಡು ಹೋಗಬೇಕು. ಅದೇ ನಾನು ಹೇಳ್ತಾ ಇದ್ದೆ, ಯಾರಾದರೂ ನಮ್ಮ ಕೆಲಸಕ್ಕೆ ಅಡ್ಡಗಾಲು ಹಾಕೋರು, ಅಡ್ಡಬಾಯಿ ಹಾಕೋರು ಅಥವಾ ಹೊಟ್ಟೆ ಕಿಚ್ಚು ಪಡೋರು ಎಲ್ಲರೂ ಇರ್ತಾರೆ. ನಾವು ಇವ್ರುಗಳ ಮಧ್ಯೆ ಇದ್ದು ಗೆಲ್ಲೋದೇ ಒಂದು ಟಾಸ್ಕು. ಈಗ ಹೇಗಂದರೆ ಜೀವನ ಹಿಂಗೆ ಇದ್ದರೆ ಮಾತ್ರ ಒಂಥರ ಏನೋ ಒಂದು ಥ್ರಿಲ್ ಇರುತ್ತೆ. ಇಲ್ಲ ಅಂತಂದರೆ ಬೋರಿಂಗ್ ಆಗುತ್ತೆ ಅಲ್ವಾ. ನಮ್ಮನ್ನು ನೋಡಿ ಈಗ ಹೇಗಂದರೆ ಒಂದು ಸ್ವಲ್ಪ ಹುರ್ಕೊಳ್ಳೋ ಜನ ಎಲ್ಲ ಇದ್ದರು ಅಂದರೆ ಏನೋ ಒಂದು ಖುಷಿ ಇರುತ್ತೆ. ಹಾಗಾಗಿ ನಾ ಹೇಳೋದು, ನನ್ನ ನೋಡಿ ಯಾರೂ ಹಂಗೆ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ ಅಂದರೆ ಫ್ರೆಂಡ್ಸ್, ನಾವು ಅಂದ್ಕೊಂಡಂಗಿರುತ್ತೆ.
ನಾವು ಸುಮ್ಮನೆ ಮನಸ್ಸಲ್ಲಿ ಅವಳು ನೋಡಿ ನನ್ನ ಹೊಟ್ಟೆಗೆ ಇಟ್ಬಿಡ್ತಾಳೆ, ಅವಳು ನೋಡಿ ನನ್ನ ದೃಷ್ಟಿ ಮಾಡ್ತಾಳೆ, ಅವಳೇ ನನಗೆಲ್ಲ ತೊಂದರೆಗೂ ಕಾರಣ ಅಂತ ನಾವು ಯಾವತ್ತು ಅಂದ್ಕೊಳ್ತೀವೋ ಅದು ಅವಳು ಮಾಡದೇ ಇದ್ದರೂ ಅದು ನಮಗೆ ಆಗತ್ತೆ. ಅದಕ್ಕೆ ನಾವೆಲ್ಲರೂ ಖುಷಿ ನನ್ನ ಕಂಡ್ರೆ ಎಲ್ಲರಿಗೂ ಇಷ್ಟ, ನನ್ನ ಕಂಡ್ರೆ ಎಲ್ಲರೂ ಖುಷಿ ಪಡ್ತಾರೆ. ಹಾಗೆ ನಾನು ಅಂತ ನಿಮ್ಮ ಮನಸ್ಸಿಗೆ ಅಂದ್ಕೊಳ್ಳಿ. ಹಂಗಿರಲ್ಲ ಜನ. ಹೆಂಗಂದರೆ ನಮ್ಮನ್ನು ನೋಡೋ 5 ಜನದಲ್ಲಿ 3 ಜನಕ್ಕೆ ನಾವು ಇಷ್ಟ ಆದರೆ ಇನ್ನಿಬ್ಬರು ಇಷ್ಟಪಟ್ಟು ನೋಡಲ್ಲ, ಅವ್ರು ಕಷ್ಟಪಟ್ಟು ನಮ್ಮ ವಿಡಿಯೋ ನೋಡ್ತಾ ಇರ್ತಾರೆ ಅಷ್ಟೇ. ಹಾಗಾಗಿ ಇವತ್ತು ಹೇಳೋದೇನೆಂದರೆ ಅವರೆಲ್ಲರ ಮಧ್ಯೆ ನಾವು ಈ ಥರ ಏನೋ ಒಂದು ಮಾಡ್ಕೊಳ್ತಾ ಹೋದ್ವಿ ಅಂದರೆ ಅಲ್ಲಿ ಗೆದ್ದಾಗ ಒಂದು ಥ್ರಿಲ್ ಇರುತ್ತೆ ಅಲ್ವಾ. ಸೋತ್ರೆ ಒಂದು ಪಾಠ ಕಲಿತೀವಿ, ಗೆದ್ದರೆ ದಾರಿ ಇನ್ನೂ ದೊಡ್ಡದಾಗಿ ಚೆನ್ನಾಗಾಗತ್ತೆ. ನಾವು ಸೋಲು ಗೆಲುವು ಅನ್ನೋದು ಇದ್ದಿದೆ. ನಾವು ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತೀವಿ, ಓದ್ತೀವಿ, ಬರಿತೀವಿ, ಎಲ್ಲಿದ್ರಲ್ಲೂ ಸೋಲು ಗೆಲುವು ಇರುತ್ತಲ್ವ. ಹಾಗೆ ಜೀವನ ಅನ್ನೋದ್ರಲ್ಲೂ ಅಷ್ಟೇ ಸೋಲು ಗೆಲುವು. ನಮ್ಮ ದೇಹದಲ್ಲಿ ಶಕ್ತಿ ಇರೋವರೆಗೂ ನಾವು ಏನೋ ಗುದ್ದಾಡ್ತಾ ಇರಬೇಕು ಜೀವನಕ್ಕೋಸ್ಕರ. ನಮಗೆಲ್ಲ ಆರಾಮಾಗಿತ್ತಪ್ಪ, ಬೇಡ ಬೆಳಗ್ಗೆ ಎದ್ದು ಊಟ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು, ತಿಂದ್ವಿ, ಕೂತ್ಕೊಂಡ್ವಿ, ಏನೂ ಟೆನ್ಷನ್ ಇಲ್ಲ. ಇವತ್ತು ಏನೂ ಕೆಲಸ ಇಲ್ಲ, ಆರಾಮ್ 3 ಹೊತ್ತಿಗೂ ನನಗೆ ಏನೂ ತೊಂದರೆ ಇಲ್ಲ ಅಂತ ಅಂದರೆ ಆ ಜೀವನ ಬೋರ್ ಆಗುತ್ತೆ, ಬೇಗ ಕಾಯಿಲೆಗಳು ಬಂದ್ಬಿಡುತ್ತೆ. ಹಂಗಿರಬಾರ್ದು. ನಮಗೆ ಬೆಳಗ್ಗೆ ಹೇಳ್ತಿದ್ದಂಗೆ ನಮ್ಮ ಕೆಲಸಗಳಿಗೆ ಟೈಮ್ ಇಟ್ಕೊಂಡು ಬೇರೆ ಕೆಲಸಗಳು ಮಾಡಿಕೊಂಡು ಇಡೀ ದಿನ ನಾವು ಯಾವಾಗ ಫುಲ್ ಬ್ಯುಸಿ ಆಗಿರ್ತೀವೋ ಆಗ ನಮಗೆ ಯಾವುದೇ ಥರದ ತೊಂದರೆಗಳು, ಕಾಯಿಲೆಗಳು, ತಲೆ ಬಿಸಿಗಳು ಯಾವುದೂ ಅಡ್ಡ ಬರಲ್ಲ. ನಾವು ಬ್ಯುಸಿ ಆಗಿರ್ತೀವಿ. ಈಗ ನಾನೇ ಫ್ರೆಂಡ್ಸ್ ಬಟ್ಟೆ ಹೊಲಿತಾ ನಾನು ಬಟ್ಟೆಗಳನ್ನು ಸೇಲ್ ಮಾಡಬೇಕು, ಹೇಗೆ ಮಾಡೋದು, ಯಾವ ಥರ ಮಾಡೋದು ಅಂತ ಐಡಿಯಾಗಳು ಮಾಡ್ತಾ ಇರ್ತೀನಿ. ಅಥವಾ ನಾಳೆ ವಿಡಿಯೋ ಹಾಕಬೇಕು ಯೂಟ್ಯೂಬ್ಗೆ, ನಾನು ಯಾವ ಥರ ವಿಡಿಯೋ ಹಾಕಬೇಕು ಆ ಥರ ಎಲ್ಲ ಯೋಚನೆ ಮಾಡ್ತಾ ಇರ್ತೀನಲ್ವಾ. ಅದೇ ನನಗೆ ಏನೂ ಕೆಲಸ ಇಲ್ಲ, ಬೆಳಗ್ಗೆ ಎದ್ದೆ ಮನೆ ಕೆಲಸ ಒಂದು ಮಾಡಿದೆ ಆರಾಮಾಗಿ ಸೋಫಾ ಮೇಲೆ ಕುತ್ಕೊಂಡೆ ಅಂದರೆ ನನಗೆ ಬೇಡದೇ ಇರೋ ಯೋಚನೆಗಳು, ಚಿಂತೆಗಳು, ಅವಳೇನು ಅಂದ್ಕೊಂಡ್ಳು, ಇವಳೇನು ಅಂದ್ಕೊಂಡ್ಳು ಅದೆಲ್ಲ ಬರ್ತಾ ಹೋಗುತ್ತೆ. ಅದರಿಂದ ನಮಗೆ ಆದಂಥ ಇನ್ನೊಂದು ಡ್ರೆಸ್ ಇದೆ, ನಾನು ತೋರಿಸ್ತೀನಿ, ತುಂಬ ಚೆನ್ನಾಗಿದೆ. ಇವು ಕೆಳಗಡೆ ಬಿದ್ದುಬಿಡ್ತು, ಸಾರಿ, ಅದು ಕವರ್ ಅಲ್ವಾ, ತೆಗಿಬೇಕಾದ್ರೆ ಕೆಳಗೆ. ಇದು ಪ್ಯಾಂಟು ವೇಲು ಟಾಪು, ಇದು ಕಲ್ಲರು ಎಲ್ಲ ತುಂಬ ಚೆನ್ನಾಗಿದೆ. ಇನ್ಸ್ಟಾ ಪೇಜಲ್ಲೂ ಹಾಕಿದ್ದೀನಿ. ಹಾಗೆ ಫ್ರೆಂಡ್ಸ್, ನಾವು ಏನಾದರೂ ಒಂದು ಕೆಲಸದಲ್ಲಿ ನಮ್ಮ ಮೈಂಡನ್ನು ತೊಡಗಿಸ್ಕೋಬೇಕು, ಅದು ನಮ್ಗೆ ಇಂಪ್ರೂವ್ ಮಾಡ್ತಾ ಇರಬೇಕು. ಆ ಕೆಲಸ ಇದೆಯಲ್ವಾ, ಅದು ನಮ್ಮನ್ನು ಇಂಪ್ರೂವ್ ಮಾಡೋ ಥರ ಕೆಲಸ ಆಗಿರಬೇಕಲ್ವಾ. ಆ ಥರ ಮಾಡ್ತಾ ಹೋದಾಗ ನಾವು ಜೀವನದಲ್ಲಿ 100ಗೆ 100% ಸಕ್ಸಸ್ ಆಗ್ತೀವಿ. ಹಾಗೆ ಈ ಥರ ಜೀವನದಲ್ಲಿ 100% ಸಕ್ಸಸ್ ಆಗೋದನ್ನು ನಾನು ಎಷ್ಟೋ ವೀಡಿಯೋಗಳನ್ನು ಹಾಕಿದ್ದೀನಿ. ಅದನ್ನು ನೋಡಿ ಎಷ್ಟೋ ಜನ ಪಾಠ ಕಲ್ತು ಅಕ್ಕ ನನಗೂ ತುಂಬಾ ಬುದ್ಧಿ ಬಂದಿದೆ ನಿಮ್ಮ ವಿಡಿಯೋ ನೋಡಿ ಅಂತ ಹೇಳ್ತಾರೆ. ನಿಮ್ಮ ವಿಡಿಯೋದಿಂದ ನಾವು ಎಷ್ಟೋ ಚೆನ್ನಾಗಿ ಬಟ್ಟೆ ಹೊಲಿತಿದ್ದೀವಿ, ಎಷ್ಟೋ ಚೆನ್ನಾಗಿ ಏನೇನೋ ಅಂಗಡಿಗಳು ಅದೆಲ್ಲ ಮಾಡಿದ್ದೀವಿ ಅಂತ ಹೇಳ್ತಾರೆ. ಹಾಗೆ ನಮ್ಮ ಹತ್ರ ಪೋಟ್ಲಿ ತೊಗೊಂಡವರು ಸಹಿತ ಅಕ್ಕ ನಾವು ಅಂಗಡಿ ಮಾಡಿದ್ವಿ, ಶಾಪ್ ಮಾಡಿದ್ವಿ, ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಿದ್ದೀವಿ ಅಂತ ಒಂದು ತೊಗೊಂಡವರು ಡಬಲ್ ಪೋಟ್ಲಿನ ತಗೊಳ್ತಾ ಇದ್ದಾರೆ. ಹಾಗಾಗಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನನಗೆ ಇದೊಂದು ಉದ್ದೇಶ ಇತ್ತು, ವಿಡಿಯೋ ಮಾಡಬೇಕಂತ ಮಾಡಿದ್ದೀನಿ. ಏನು ಅನ್ನಿಸ್ತು, ಖುಷಿ ಆಯಿತಾ? ಹಾಗೆ ಖುಷಿ ಆಗಿದ್ದರೆ ವಿಡಿಯೋ ನೋಡಿ ಲೈಕ್ ಮಾಡಿ, ಇಲ್ಲ ಏನಾದರೂ ಬೋರಿಂಗ್ ಅನಿಸಿದರೆ ಅದನ್ನು ಕಮೆಂಟ್ ಮಾಡಿ. ನೀವೇನೋ ಹೇಳ್ತೀರಿ ನನಗೆ ಅಂತ ಬೇಜಾರು ಮಾಡ್ಕೊಳ್ಳಲ್ಲ. ಅಕ್ಕ ಹಿಂಗಿರಬಾರ್ದಿತ್ತು, ಹಿಂಗಿರಲಿ ಅಂತೇಳಿ ಏನಾದರೂ ಹೇಳಿದ್ರೆ ನಾನು ಅದನ್ನು ಸರಿ ಮಾಡ್ಕೊಳ್ತೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ